ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಗಾನ ಸಿಂಚನ ಕಾರ್ಯಕ್ರಮದ ತ್ರಿವಳಿ ರತ್ನಗಳು ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ವೆಲ್ಕಮ್. ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಕಡುಗೆರೆ ಮುನಿರಾಜು ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ವೇಮಗನಿ ನಾರಾಯಣ ಸ್ವಾಮಿ ಸರ್, ನಮಸ್ಕಾರ, ಹೃದಯಪೂರ್ವಕವಾದಂತಹ ಸ್ವಾಗತ. ಸಂದೀಪ್ ಮಾರುತಿ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್ಸ್. ಎದ್ದೋನೆ ನಿಮ್ಮ ಜ್ಞಾನ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಚೈತ್ರ.
ಹಾಯ್ ಚೈತ್ರ. ಹಾಯ್ ಕಾ. ಚಂದ ಕಾಣಿಸ್ತಿದ್ರಿ ಆ್ಯಸ್ ಯೂಶುವಲ್. ಥ್ಯಾಂಕ್ ಯು. ಓಕೆ, ಅರ್ಚನಾ ಮ್ಯಾಮ್. ಚೈತ್ರ, ಮ್ಯಾಮ್, ಇದೊಂದು ತುಂಬ ಶಾಂತವಾದ ಹಾಡು. ಹೆಚ್ಚು ಹೆಚ್ಚು ಸಸ್ಟೈನಿಂಗ್ ನೋಟ್ಸ್ ಬರುತ್ತೆ ಪ್ರತಿ ಸಾಲಲ್ಲೂ. ಇದೇ ಚಾಲೆಂಜಿಂಗು. ನೀನು ಆಲ್ಮೋಸ್ಟ್ ಕರೆಕ್ಟಾಗಿ ಹಾಡಿದಿ. ಅಲ್ಲಲ್ಲಿ ಮತ್ತೆ ಶಾರ್ಪ್ ಹೋಗ್ತಾ ಇತ್ತು. ಅದನ್ನೊಂದು ಕಂಟ್ರೋಲ್ ಮಾಡ್ಕೋಬೇಕು. ಬಿದ್ದಾರೆ ಜ್ಞಾನ ಶಿವು ಜ್ಞಾನ ಮಾ ಶಿವಗೆ ಬಿದ್ದಾರೆ ಜ್ಞಾನ ಶಿವು ಜ್ಞಾನ ಮಾ ಶಿವಗೆ ನಿದ್ದೆ ಗಣ್ಣಾಗೂ ನಿಮು ಜ್ಞಾನ. ಆಮೇಲೆ ಈ ಕಾರ ಹಾಡುವಾಗ ತುಂಬ ಮತ್ತೆ ನೇಸಲ್, ನಿನ್ನ ಹಳೆ ಸಂಚಿಕೆಗಳಲ್ಲಿ ನೇಸಲ್ ಬರ್ತಿರಲಿಲ್ಲ. ಅದನ್ನೇನೋ ಮರೆಮಾಚಿ ಹಾಡ್ತಾ ಇದ್ದೆ. ಇವತ್ತು ಬರಲಿ ಅಂತ, ಬರಲಿ ಈ ಅಲ್ಲ, ಇರಲಿ ಇರಲಿ. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಸೊ ಎಸ್ಪೆಷಲಿ ಈ ಕಾರ ಹಾಡುವಾಗ ಟೆಂಡೆನ್ಸಿ ಇರುತ್ತೆ ನೇಸಲ್ ಬರೋ ಅಂಥದ್ದು. ಆವಾಗ ನೇಸಲ್ ಟೋನ್ ಬರದಿರೋ ಹಾಗೆ ಕಂಟ್ರೋಲ್ ಮಾಡಿಕೊಂಡು ಹಾಡಬೇಕು. ಓಕೆನಾ? ಇಲ್ಲಾಂದರೆ ಅದೊಂಥರ ಕೇಳಲು ಅಷ್ಟೊಂದು ಸಹ್ಯವಾಗಿ ಇರಲ್ಲ ತುಂಬ ನೇಸಲ್ ಯೂಸ್ ಮಾಡಿದಾಗ. ಆಯಿತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಇದೊಂದು ರಾಗಿ ಬೀಸೋ ಪದ. ಸಾಮಾನ್ಯವಾಗಿ ಜನಪದ ಹಾಡುಗಳನ್ನು ಹಾಡಿದಾಗ ಅಥವಾ ಸಾಮಾನ್ಯವಾಗಿ ಚರ್ಚೆಗಳು ನಡೀತಾ ಇರ್ತವೆ. ಜನಪದ ಹಾಡುಗಳಿಗೆ ಶ್ರುತಿ ತಾಳ ಅನ್ನೋದು ಏನಿರುತ್ತೆ ಸರ್, ಅದೇನು ಶಾಸ್ತ್ರೀಯ ಸಂಗೀತವ, ಅವ್ರು ಕಲ್ತಿದ್ದು ಹಾಡ್ತಾ ಇರ್ತಾರೆ, ಈ ಥರದ್ದೆಲ್ಲ ಪ್ರಶ್ನೆಗಳು ನಾನು ಕಿವಿಗೂ ತುಂಬ ಸರಿ ಬಿದ್ದಿದೆ. ನಾನು ಈ ಮೂಲಕ ಹೇಳೋದೇನೆಂದರೆ, ಅವತ್ತು ಹಾರ್ಮೋನಿಯಮ್ಮು ತಬಲಾ ಅದೆಲ್ಲ ಇಟ್ಕೊಳ್ಳಲ್ಲ ಇರ್ಬೋದು, ಆದರೆ ಅವರು ಪರಿಕರಗಳನ್ನ ಯಾವ್ದು ಇಟ್ಕೊಂಡಿರ್ತಾರೆ? ರಾಗಿ ಬೀಸೋರು ರಾಗಿ ಏಕತಾರಿ ಇಟ್ಕೊಂಡ ಹಾಡ್ತಾರೆ, ರಾಗಿ ಕಲ್ಲು ಇಟ್ಕೊಂಡಿರ್ತಾರೆ. ಆ ರಾಗಿ ಕಲ್ಲು ಬೀಸಬೇಕಾದ್ರೆ ಆ ಕಲ್ಲು ಒಂದು ಶಬ್ದ ಮಾಡುತ್ತೆ, ಆ ಶಬ್ದದ ಧ್ವನಿಗೆ ಅವ್ರು ಹಾಡ್ತಾ ಇರ್ತಾರೆ. ಆವರ್ತ ಇರಲ್ಲ, ಲೆಕ್ಕಾಚಾರ ಇರಲ್ಲ ಅಂತ ಹೇಳ್ತಿರಲ್ಲ. ಲೆಕ್ಕಾಚಾರ ಹೆಂಗಿರುತ್ತೆ ಗೊತ್ತಾ? ಕಲ್ಲು ಇಲ್ಲಿಂದ ಶುರು ಮಾಡ್ತಾರೆ. ಕಲ್ಲವ್ವ ಮಾತಾಯಿ ಮೆಲ್ಲವ್ವ ರಾಗಿಯೋ, ಅಷ್ಟು ನಿಲ್ಲಿಸ್ತಾರೆ. ನಿಲ್ಲಿಸಿ ಎಡಗೈನಲ್ಲಿ ಒಂದಿಷ್ಟು ಹಾಕ್ಕೋತಾರೆ. ಅದು ಲೆಕ್ಕಾಚಾರ ಅವ್ರಿಗೆ. ಮತ್ತು ಇನ್ನೊಂದು ಸರಿ ಇನ್ನೊಬ್ರು ಕೊಡ್ತಾರೆ. ಇಬ್ಬರು ಕುಳಿತಿದ್ರೆ ಇಬ್ಬರು ಸೊಲ್ ಕೊಟ್ಕೊಂಡು ಹಾಡ್ತಾ ಇರ್ತಾರೆ. ಆ ಲೆಕ್ಕಾಚಾರದ ಮೇಲೆ ಹಾಡ್ತಿರ್ತಾರೆ ಅವರು. ಭತ್ತ ಕುಟ್ಬೇಕಾದ್ರೂ ಅಷ್ಟೇ, ಅವ್ರು ರಿದಮ್ಮಾಗೆ ಕುಟ್ತಾರೆ. ನೀವು ನೋಡಿಬೇಕಾದ್ರೆ ಹೆಂಗಂದ್ರಾಗೆ ಕುಟ್ಟಲ್ಲ. ರಿದಮ್ಮಾಗಿ ಕುಟ್ಟಿಲ್ಲ ಅಂದರೆ ತಲೆ ಮೇಲೋ ಕಾಲ ಮೇಲೋ ಕೈ ಮೇಲೋ ಬಿದ್ದಿರುತ್ತದು. ಸರಿಯಾಗಿ ಭತ್ತ ಈ ಕುಟ್ಟಬೇಕಾದ್ರೆ ಹೆಗಲ ಮ್ಯಾಲಿಂದ ಕೂರಿ ಹಾಕ್ತಾರೆ. ಅದೆಲ್ಲ ಹಾಡುಗಳಿದೆ ಸಾಕಷ್ಟು, ಅದನ್ನೆಲ್ಲ ತಿಳ್ಕೊಳ್ಳೋಣಂತೆ. ಚೆನ್ನಾಗಿ ಹಾಡಿದ್ರಿ, ಒಳ್ಳೆಯದಾಗಲಿ. ಸೂಪರ್, ಥ್ಯಾಂಕ್ ಯು ಸರ್. ಹೇಮಗಲ್ ಸರ್. ಚೈತ್ರ ಅವರೇ, ಈ ಸಾಹಿತ್ಯ ಎದ್ದೋನೆ ಅಂತ ಬರೋದಿಲ್ಲಲ್ಲಮ್ಮ. ಎಷ್ಟೊಂದು ಸಾರಿ ಈ ಹಾಡು ಕೇಳಿದ್ದೀವಿ, ಎದ್ದೋನೆ ನಿಮ್ಮ ಜ್ಞಾನ ಅಂತ ಬರೋದೇ ಇಲ್ಲ. ಈ ಜನಪದ ಹಾಡಲ್ಲಿ ಇಲ್ಲವೇ ಇಲ್ಲ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋ ಭೂಮಿ ತಾಯ ಅಂತಾರೆ. ಎದ್ದೋಳೆ ನಿಮ್ಮ ಜ್ಞಾನ ಅಂತ ಹೆಣ್ಮಕ್ಳು ಹೇಳತಕ್ಕಂಥದ್ದು ಅಲ್ಲ. ನಾನು ಕೇಳಿರೋದು ಸುಮಾರು ಹಾಡುಗಳಲ್ಲಿ ಎದ್ದೋಳೆ ನಿಮ್ಮ ಜ್ಞಾನ, ಏಳುತ್ತಲಿ ನಿಮ್ಮ ಜ್ಞಾನ, ಸಿದ್ಧಾರ ಧ್ಯಾನ ಶಿವಧ್ಯಾನ ಮಾ ಶಿವನೇ, ನಿದ್ದೆಗಣ್ಣಾಗೆ ನಿಮ್ಮ ಧ್ಯಾನ ಅಂತ. ನನ್ನ ಪ್ರಕಾರ ಎದ್ದೋನೆ ನಿಮ್ಮ ಜ್ಞಾನ ಅಂತ ನಾನು ಎಲ್ಲಿ ಕೇಳಿಲ್ಲ ಮೇಡಮ್. ಇದು ಎದ್ದೋಳೆ ಅಂತ ಕರೆಕ್ಟು. ಅದು ಯಾಕೆ ಇದನ್ನು ನೀವು ಬಳಸ್ಕೊಂಡ್ರೆ ನನಗೆ ಅರ್ಥನೇ ಆಗಲಿಲ್ಲ. ಇಲ್ಲ ಸರ್, ಇಲ್ಲವೇ ಇಲ್ಲಮ್ಮ. ಎಷ್ಟು ಸಾರಿ ನೀವು ಯಾರನ್ನಾದರೂ ಕೇಳಿ ಎದ್ದೋಳೆ ಅಂತಿದೆ ಬಿಟ್ಟರೆ ಎದ್ದೋನೆ ನಿಮ್ಮ ಜ್ಞಾನ ಅಂತ ಇಲ್ಲ. ಅದು ಸರಿ ಮಾಡ್ಕೋಬೇಕು ನೀವು. ನೀವು ಹೇಳಿದ್ದು ಸರಿ ಇದೆ ಸರ್. ಯಾಕೆಂದರೆ ರಾಗಿ ಬೀಸೋದು ಹೆಣ್ಣುಮಕ್ಳ ಕೆಲಸ, ಅದು ಗಂಡು ಮಕ್ಕಳು ರಾಗಿ ಬೀಸಲ್ಲ. ಬೇರೆ ಹಾಡುಗಳನ್ನ ಹೇಳ್ಬೋದು. ಈ ರಾಗಿ ಬೀಸೋ ಪದದಲ್ಲಿ ಎದ್ದೋಳೆನೇ ಸರಿಯಾದ ಪದ ಆಗ್ಬೋದು ಅಲ್ವಾ? ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ. ಅದು ಮುನ್ರಾಜ್ ಅವ್ರು ಹೇಳ್ದಂಗೆ ನೋಡಿ, ಅದೇನೇ ಶ್ರುತಿ ರಾಗಿ ಕಲ್ಲು. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಆ ಥರ ಅದು
ಎಲ್ಲ ಚೆನ್ನಾಗಿತ್ತು. ಇವತ್ತು ಸಾಹಿತ್ಯದ ಬಗ್ಗೆ ಅಷ್ಟೇ ನಾನು ಹೇಳಿದೆ. ಧನ್ಯವಾದಗಳು ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಚೈತ್ರ, ಗುಡ್ ಲಕ್ಸ್ ನಿಮ್ಮ ಮುಂದಿನ ಎಪಿಸೋಡ್ಗೆ. ಒಳ್ಳೆಯದಾಗಿ. ತಂದೆ ತಾಯಿ ಇರುವವರೆಗೂ ತವರು ಮನೆ, ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಾಗರಾಜ್ ತುಮ್ರಿ ಆನ್ ಸ್ಟೇಜ್ ಪ್ಲೀಸ್. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಬಹಳ ದಿವಸಕ್ಕೆ ಅಣ್ಣನ ಮನೆಗೆ ತಂಗಿ ಬರುವಳಮ್ಮ, ಬಹಳ ದಿವಸಕ್ಕೆ ಅಣ್ಣನ ಮನೆಗೆ ತಂಗಿ ಬರುವಳಮ್ಮ. ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತಿಗೆಮ್ಮ, ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತಿಗೆಮ್ಮ. ಹೊರಗಡೆ ಅಣ್ಣ ಮುಖವನ್ನು ತೊಳೆದು ಒಳಗೆ ಬರುವನಮ್ಮ, ಅಣ್ಣಗ ನೋಡಿ ಕಣ್ತುಂಬ ತಂಗಿ ನೀರು ತರವಳಮ್ಮ, ತಂಗಿ ನೀರು ತರವಳಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಮತ್ತೆ ಯಾವಾಗ ಹೋಗುತ್ತಿ ಎಂದು ಕೇಳಿದಳತಗೆಮ್ಮ, ಇನ್ನು ಯಾವಾಗ ಹೋಗುತ್ತಿ ಎಂದು ಕೇಳಿದಳತಗೆಮ್ಮ. ಇರಲಿ ಬೀಡೆ ಅಪರೂಪಕ್ಕೆ ಬಂದಳ ತಂಗೆಮ್ಮ, ಇರಲಿ ಬೀಡೆ ಅಪರೂಪಕ್ಕೆ ಬಂದಳ ತಂಗೆಮ್ಮ. ಅತಿಗೆ ಬೇಗ ಹೋಗು ಎಂದು ಹಠ ಹಿಡಿದಳಮ್ಮ, ಹೆಂಡತಿ ಮಾತಿಗೆ ಮರೋಳಾಗಿ ತಂಗಿ ಕಳಶನಮ್ಮ, ಅಣ್ಣ ತಂಗಿ ಕಳಶನಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಅಣ್ಣ ಅತ್ತಿಗೆಯ ಮಾತು ಕೇಳಿ ದುಃಖ ತರುವಳಮ್ಮ, ಅಣ್ಣ ಅತ್ತಿಗೆಯ ಮಾತು ಕೇಳಿ ದುಃಖ ತರುವಳಮ್ಮ. ಇಂದ ತವರ ಮನೆಗೆ ಹೋಗೆ ಬಾರ ತಂದಳಮ್ಮ, ಇಂದ ತವರ ಮನೆಗೆ ಹೋಗೆ ಬಾರ ತಂದಳಮ್ಮ. ದಾರಿ ನಡೆದು ಗಂಡನ ಮನೆಗೆ ಹೊರಟಳಮ್ಮ, ದಾರಿ ನಡೆದು ಗಂಡನ ಮನೆಗೆ ಹೊರಟಳಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಸತ್ತ ಗಂಡನ ನೆನಪು ಮಾಡಿ ಮನೆಗೆ ಬರವಳಮ್ಮ, ಸತ್ತ ಗಂಡನ ನೆನಪು ಮಾಡಿ ಮನೆಗೆ ಬರವಳಮ್ಮ. ದುಃಖ ಸಹಿಸದೆ ತಡೆಯಲಾರದೆ ವಿಷ ಕುಡಿದಳಮ್ಮ, ದುಃಖ ಸಹಿಸದೆ ತಡೆಯಲಾರದೆ ವಿಷ ಕುಡಿದಳಮ್ಮ. ಗಾಳಿ ಮಳೆಗೆ ತಡೆಯಲಾರದೆ ಮನೆಯ ಉರುಳಿತಮ್ಮ, ತಂಗಿಯ ಜೀವಕ್ಕೆ ಮಣ್ಣು ಕೊಟ್ಟಿತಮ್ಮ, ದೇಹಕ್ಕೆ ಮಣ್ಣು ಮುಚ್ಚಿತಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ. ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ,
ತವರು ಬರಡು ಮನೆಯಮ್ಮ ತವರು ಬರಡು ಮನೆಯಮ್ಮ ತವರು ಬರಡು ಮನೆಯಮ್ಮ ನಾಗರಾಜ್ ತೋಮ್ರಿ ಅವರೇ, ಮೇಡಮ್ ಅವರೇ, ಎಷ್ಟು ಅರ್ಥಪೂರ್ಣವಾದಂತಹ ಹಾಡು, ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುವಂತಹ ಹಾಡು. ಅದು ನಿಜವಾಗ್ಲೂ ನಡೀತಾನೂ ಇದೆ. ಐ ಥಿಂಕ್ ದೇರ್ ಇಸ್ ನೋ ಎಂಡ್ ಟು ಇಟ್. ಹೇಳಿ ಅರ್ಚನಾ ಮ್ಯಾಮ್. ತೋಮ್ರಿ ಅವರೇ ಮೇಡಮ್ ನಮಸ್ತೆ. ನಮಸ್ತೆ. ಕಂಚಿನ ಕಂಠದ ತೋಮ್ರಿ ಅವರು, ನಿಜವಾಗ್ಲೂ ನಿಮ್ಮದು ಕಂಚಿನ ಕಂಠ. ಆಮೇಲೆ ಕೆಲವು ದೊಡ್ಡ ದೊಡ್ಡ ಗಾಯಕರಿಗೂ ಹಾಡಲು ಅಸಾಧ್ಯವಾಗುವಂತಹ ಗಮಕಗಳನ್ನು ಅದು ನನಗೇನೂ ಅಲ್ಲ, ನನಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅನ್ನೋಷ್ಟು ಲೀಲಾಜಾಲವಾಗಿ ಆ ಗಮಕಗಳನ್ನು ಹಾಡ್ತೀರ. ಆದರೆ ಇವತ್ತು ಯಾಕೋ ಗಡಿಬಿಡಿ ಇತ್ತು ನಿಮ್ಮಲ್ಲಿ. ಗರ್ಭಿಣಿ ಅಂದರೆ ಸ್ವಲ್ಪ ಇವತ್ತು ಬೆಳಗ್ಗೆ ಇದು ಮಾಡ್ಕೊಂಡಿದ್ದು ಮೇಡಮ್ ಸಾಂಗ್. ಹಾಂ ಹಾಂ ಹಾಂ, ಹೌದಾ? ಇವತ್ತು ಹಾಂ, ಇದು ಕಾಂಪಿಟೇಷನ್ ಆಗಿರೋದ್ರಿಂದ ನಿಮ್ಮಂಥ ಗಾಯಕರು ನಮಗೆ ಬೇಕು ಕೊನೆವರೆಗೂ. ನೀವು ಸ್ವಲ್ಪ ಇನ್ನೂ ಹೆಚ್ಚಿನ ತಯಾರಿ ಮಾಡ್ಕೊಳ್ಳಿ. ಸರಿ. ಇವತ್ತು ಚರಣ ಎಲ್ಲ ಓಡ್ತಾ ಇದ್ರಿ. ಬಹಳ ದಿವಸಕ್ಕೆ ಅಣ್ಣನ ಮನೆಗೆ ತಂಗಿ ಬರುವಳಮ್ಮ, ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತಿಗೆಮ್ಮ, ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತಿಗೆಮ್ಮ, ಹೊರಗಡೆ ಅಣ್ಣ ಮುಖವನ್ನು ತೊಳೆದು ಒಳಗೆ ಬರುವನಮ್ಮ. ಅವ್ರ ಪಾಪ ನಿಮ್ಗೆ ಮ್ಯಾಚ್ ಮಾಡೋಕ್ಕೆ ಅವರು ಓಡ್ತಾಯಿದ್ರು ಜೊತೆಗೆ. ಹಾಂ, ಆಮೇಲೆ ಇವತ್ತು ಯಾಕೋ ಅಪರೂಪಕ್ಕೆ ನೀವು ಶಾರ್ಪ್ ಹಾಡ್ತಾಯಿದ್ರಿ. ಸ್ವಲ್ಪ ಶ್ರುತಿ ಅವ್ರು ಕೊಟ್ಟ ಶ್ರುತಿಗಿಂತ ಒಂಚೂರು ಹೆಚ್ಚು ಹಾಡ್ತಾಯಿದ್ರಿ. ಹೌದು, ಇವತ್ತು ಕೇಂದ್ರದಲ್ಲಿ ಹಾಡ್ಬೇಕಂತಿದ್ದೆ ಮೇಡಮ್ ಅವರೇ. ಮತ್ತೆ ಈಗ ಆ ಯಾಕಂದರೆ ಇದರಲ್ಲಿ ಅವಾಗವಾಗ ಶ್ರುತಿ ಇಳಿದು ಹೋಗುತ್ತೆ ಬಹುಶಃ. ಶ್ರುತಿ ವ್ಯತ್ಯಾಸ ನೀವು ನುಡಿಸ್ದಂಗೂ, ಯಾಕಂದರೆ ಇದು ಒಂದೇ ತಾರೆ ಇರೋದಲ್ವಾ. ಸೊ ಅದು ಶ್ರುತಿ ಇಳಿದು ಹೋದಂಗೂ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಶ್ರುತಿನೂ ವ್ಯತ್ಯಾಸ ಆಗುತ್ತಲ್ಲ. ಸೊ ಹಾಗಾಗಿ ವೇದಿಕೆ ಮೇಲೆ ಹಾಡುವಾಗ ವಿತ್ ಇನ್ಸ್ಟ್ರೂಮೆಂಟ್ಸ್ ಹಾಡೋದಕ್ಕೆ ಆಗೋದಿಲ್ಲ. ಈಗ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಪಲ್ಲವಿ ಮಾತ್ರ ಅದನ್ನು ನುಡಿಸ್ಕೊಂಡು ಹಾಡ್ತೀರಾ? ತಾಯಿ ತಂದೆ ಇರುವರೆ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ, ತಾಯಿ ತಂದೆ ಇಲ್ಲದ ಮೇಲೆ ಬರಡ ಮನೆಯಮ್ಮ, ತವರ ಬರಡ ಮನೆಯಮ್ಮ. ಬಹಳ ದಿವಸಕ್ಕೆ ಅಣ್ಣನ ಮನೆಗೆ ತಂಗಿ ಬರವಳಮ್ಮ, ಕುಡಿಲಿಕ್ಕೆ ನೀರ ಕೊಡಲೇ ಇಲ್ಲ ನನ್ನ ಅತ್ತಿಗೆಮ್ಮ, ಹೊರಗಡೆ ಅಣ್ಣ ಮುಖವನ್ನು ತೊಳೆದು ಒಳಗೆ ಬರವನಮ್ಮ, ಅಣ್ಣಗ ನೋಡಿ ಕಣತುಂಬ ತಂಗಿ ನೀರ ತರವಳಮ್ಮ, ತಂಗಿ ನೀರ ತರವಳಮ್ಮ. ತಾಯಿ ತಂದೆ ಇರುವೆ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ, ತಾಯಿ ತಂದೆ ಎಲ್ಲದ ಕಾಲಕ ಬರಡ ಮನೆಯಮ್ಮ, ತವರ ಬರಡ ಮನೆಯಮ್ಮ, ತವರ ಬರಡ ಮನೆಯಮ್ಮ. ಹಾಂ, ಇದು ಕೊಡೋ ಮಜಾನೇ ಬೇರೆ ಅಲ್ವಾ? ಆದರೆ ಇದು ಕಾಂಪಿಟೇಷನ್ ಆಗಿರೋದ್ರಿಂದ ಎಲ್ಲ ಇನ್ಸ್ಟ್ರೂಮೆಂಟ್ಸು ಜೊತೆಗೂ ಹಾಡಬೇಕಾಗಿರೋದ್ರಿಂದ ಇದು ಮತ್ತು ಅದರ ಶ್ರುತಿನೂ ಮ್ಯಾಚ್ ಆಗಬೇಕಾಗಿರೋದ್ರಿಂದ ಪಾಪ ನಿಮಗೆ ಇಡೀ ಹಾಡನ್ನು ಇದನ್ನ ಇಟ್ಕೊಂಡು ಹಾಡೋದಕ್ಕೆ ಇವತ್ತು ಅವಕಾಶ ಆಗಲಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು ತೋಮ್ರಿ ಅವರೇ. ನಾನು ಈ ಮುಖಾಂತರ ಒಂದು ವಿಶೇಷವಾದ ಮೆಸೇಜನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ಅನ್ಕೋತಿರ್ತಾರೆ, ಭಾಳಷ್ಟು ಜನ ಬಹುಶಃ ಟೀಕೆನೂ ಮಾಡಬಹುದು. ಜನಪದ ಗಾಯಕರು, ಜನಪದ ಸಂಗೀತ ಅಂತಂದರೆ ಅವರ ಖುಷಿಗೆ ಹಾಡ್ಕೋತಾರೆ. ಬೇರೆ ಬೇರೆ ಕೆಲಸ, ಈಗ ಅಕ್ಕಿ ಕೇರೋದು, ಭತ್ತ ಕೇರೋದು, ಭತ್ತ ಕುಟ್ಟೋದು, ರಾಗಿ ಬೀಸೋದು, ಈ ಥರ ಬೇರೆ ಬೇರೆ ಕೆಲಸಗಳನ್ನು ಮಾಡುವಾಗ, ದನ ಮೇಯಿಸುವಾಗ ಏನೋ ಒಂದು ಹಾಡು, ಈ ಥರ ಏನೋ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾ ಅದು ಹಾಡೋರು, ಅವ್ರಿಗೆ ಯಾಕೆ ಶ್ರುತಿ ತಾಳ ಎಲ್ಲ ಯಾಕೆ ಬೇಕು ನಮಗೆ ಅಂತ ಹೇಳ್ತಾರೆ. ನಾನು ಹೇಳೋದು, ಜನಪದ ಮೇನ್ ಸ್ಟ್ರೀಮಿಗೆ ಬಂದು ಅದು ಇನ್ನೂ ವಿಜೃಂಭಿಸಬೇಕು ಅಂತಂದರೆ, ಜನಪದ ವೇದಿಕೆ ಮೇಲೆ ಬರಬೇಕು ಅಂತಂದರೆ ಬದಲಾವಣೆಯೇ ಜಗತ್ತಿನ ನಿಯಮ. ಹೌದು, ಶ್ರುತಿ ತಾಳ ಖಂಡಿತ ಬೇಕು. ವೆರಿ ವೆಲ್ ಸರ್.
ಅವರ ಖುಷಿಗೆ ಅವರ ಮನೆಯಲ್ಲಿ ಹಾಡ್ಕೊಳ್ತಾ ಇರುವಾಗ ಬೇಡ, ಅವ್ರು ಹೇಳಿದ್ದು ಒಪ್ತೀನಿ. ಶ್ರುತಿ ಅವ್ರ ಮನಸ್ಸಿಗೆ ಬಂದ ಶ್ರುತಿ, ಅವರ ಮನಸ್ಸಿಗೆ ಬಂದ ತಾಳ, ಅವರ ಸಂತೋಷಕ್ಕೆ. ಆದರೆ ನಿಮ್ಮ ಸಂಗೀತ ಇಡೀ ಪ್ರಪಂಚವನ್ನು ಮುಟ್ಟಬೇಕು ಅಂತಾದಾಗ ಶ್ರುತಿ ತಾಳ ಎರಡೂ ಬೇಕು. ಆವಾಗ ನೀವು ಆ ಕಲೆಯನ್ನು ಬೇರೆ ಲೆವೆಲ್ಲಿಗೆ ತೊಗೊಂಡು ಹೋಗೋದಕ್ಕೆ ಸಾಧ್ಯ. ಏನು ಹೇಳ್ತೀರಿ ತೋಮ್ರಿ ಅವರೇ? ಒಪ್ತೀರಾ ಮಾತನ್ನು? ಒಪ್ಪಂತ ಮಾತು. ಹಾಂ, ಒಪ್ತೀರಾ? ಆಕ್ಷೇಪಣೆ ಇದೆಯಾ? ಇಲ್ಲ ಇಲ್ಲ. ಅಲ್ವಾ? Actually, ತುಂಬಾ ಜನಕ್ಕೆ ಡೌಟ್ ಇತ್ತು ಅನ್ಕೊಳ್ತೀನಿ ಇಲ್ಲಿ ಯಾಕೆ ಅನ್ನೋದು. ಹಾ. ಸೊ ವೆರಿ ವೆಲ್ ಸೆಡ್. ವೇದಿಕೆ ಮೇಲೆ ಬಂದು ಹಾಡುವಾಗ ವೇದಿಕೆಯ ನಿಯಮಗಳಿಗೆ ನಾವು ಆ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಅದು ನಿಮ್ಮ ಆಂತರಿಕ ಬೆಳವಣಿಗೆ, ನಿಮ್ಮ ಕಲೆಯ ಬೆಳವಣಿಗೆಗೆ ಕೂಡ ಒಳ್ಳೆಯದು. ಒಳ್ಳೆಯದನ್ನು ಯಾಕೆ ತಗೊಳ್ಬಾರ್ದು? ಒಳ್ಳೆಯದಲ್ಲ ಅಂದರೆ ಬಿಡೋಣ. ಇದರಿಂದ ಒಳ್ಳೇದಾಗ್ತಾ ಇದೆ ಅನ್ನೋದಾದರೆ ಖಂಡಿತ ತಗೊಳ್ಳೋಣ ಅಲ್ವಾ? ನಿಂತ ನೀರು ಆಗಬಾರ್ದು ಯಾವ ಕಲೆನೂ ಅಲ್ವಾ ತೋಮ್ರಿ ಅವರೇ? ಸರಿ ಮೇಡಮ್. ಇನ್ನೂ ಅದ್ಭುತವಾದ ಹಾಡುಗಳನ್ನು ಹಾಡಿ ಶ್ರುತಿ ಕಡೆ ಒಂದು ಸ್ವಲ್ಪ ಗಮನ ಕೊಡಿ, ತಾಳದ ಕಡೆನೂ ಗಮನ ಕೊಡಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ವೆರಿ ವೆಲ್ ಸೆಡ್. ವೇಮ್ಗಲ್ ಸರ್. ನಾಗರಾಜ್ ಸರ್, ಮೇಡಮ್ ಏನು ಹೇಳಿದ್ರು ಅದು 100% ಸತ್ಯ. ಯಾಕಂದರೆ ಕರ್ನಾಟಕ ಜಾನಪದ ಲೋಕ ಅಂತಿದೆ ರಾಮನಗರ ಹತ್ರ. 1000 ಗಂಟೆಯಷ್ಟು ಮೂಲ ಜಾನಪದ ಹಾಡುಗಳನ್ನು ಆಡಿರ್ತಕ್ಕಂಥದ್ದನ್ನು ಜಾನಪದ ಲೋಕದಲ್ಲಿ ಡಾಕ್ಟರ್ H.L. ನಾಗೇಗೌಡರು ಮತ್ತು ಅನೇಕ ವಿದ್ವಾಂಸರು ಸಂಗ್ರಹಿಸಿರ್ತಕ್ಕಂಥದ್ದು ಇದೆ. ಆದರೆ ಅದಕ್ಕೆ ಒಂದೇ ಮೊನಾಟನಸ್ ಅಂತ ಹೇಳಿಬಿಟ್ಟು 1000 ಗಂಟೆಯಷ್ಟು ಇದೆ. ಇದು ನಿಮ್ಮ ಗಮನಕ್ಕಿರಲಿ. ಆ ಹಾಡುಗಳನ್ನ ಹಂಗೆ ಹಾಡೋಕ್ಕೆ ಹೋದರೆ ಅದು ಅಷ್ಟು ಖುಷಿ ಕಾಣೋದಿಲ್ಲ. ಅದಕ್ಕೊಂದು ಮೇಡಮ್ ಹೇಳಿದಾಗೆ ಒಂದು ಸ್ವಲ್ಪ ವಾದ್ಯಗಳನ್ನು ಬಳಸ್ಕೊಂಡಾಗ ಮಾತ್ರ ಅದು ಮೇನ್ ಸ್ಟ್ರೀಮಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿರ್ತಕ್ಕಂಥದ್ದು ಅದು ಸತ್ಯ. ಅದು ಮತ್ತು ಈಗ ನೀವು ಹಾಡಿದ್ದ ಹಾಡು ಬಹುಶಃ ಇದು ಗುರುರಾಜು ಹೊಸಕೋಟೆ ಅವರ ಪ್ರಭಾವದಲ್ಲಿ ಸುಮಾರು ಹಾಡುಗಳು ಈ ಥರ ಇತ್ತೀಚಿನ ರಚನೆಕಾರರು ಮಾಡಿದ್ದಾರೆ. ಅದರ ಒಂದು ಭಾಗ ಅಂತ ಆದರೂ ನಾನು ಭಾವಿಸ್ಕೊಂಡಿದ್ದೀನಿ. ಒಂದು ಕಡೆ ಅತ್ತಿಗೆ ಕಿರುಕುಳ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಅತ್ತಿಗೆನ ತುಂಬ ಚೆನ್ನಾಗಿ ಮೆಚ್ಕೊಳ್ತಕ್ಕಂಥದ್ದು, ವರ್ಷ ಎಲ್ಲ ಕಡೆನೂ ಹಾಡುಗಳಿದೆ. ಆಲೂರು ನಾಗಪ್ಪ ಅಂತ ಕೇಳಿದಿರಾ? ಒಬ್ಬರು ಗಾಯಕರಿದ್ರು. ಅವ್ರ ಮಗಳು ದಿವ್ಯಾ ಆಲೂರು. ದಿವ್ಯಾ ಆಲೂರು ಅವರ ತಂದೆಯವರಮ್ಮ ಅವರು. ಅವರು ಒಂದು ಹಾಡು ಬರೆದಿದ್ರು. ಅದೇನೆಂದರೆ, ತವರಿಂದ ಕಳಿಸಿ ನನ್ನ ಮರಿಬೇಡ ಅಣ್ಣಯ್ಯ, ತಂದೆ ತಾಯಿ ಕಾಣದ ತಬ್ಬಲಿಯು ನಾನಯ್ಯ ಅಣ್ಣಯ್ಯ, ನನ್ನ ಮರಿಬ್ಯಾಡ ಅಣ್ಣಯ್ಯ ಅಂತ ದೊಡ್ಡದು. ಆ ಹಾಡಲ್ಲಿ ಇದು ಅಣ್ಣ ಏನು ಮಾಡ್ತಾರೆ ಗೊತ್ತಾ? ತುಂಬ ಸಹಾಯ ಮಾಡಿರ್ತಾನೆ. ಮಗುವಾಗಿ ಇರುವಾಗ ಭಿಕ್ಷೆ ಬೇಡಿ ಸಾಕಿದೆ ಅಂತ ಈ ಥರ ಏನೇನೋ ಒಳ್ಳೆ ಇದು ಒಂದು ರೀತಿ ಅಣ್ಣನ ಬಗ್ಗೆ ಒಂದು ಒಳ್ಳೆ ಕೃತಜ್ಞತೆ ಇರ್ತಕ್ಕಂಥದ್ದಿದೆ ಈ ಹಾಡುಗಳಲ್ಲಿ. ದ್ವಂದ್ವ ಇದೆ, ಆದರೆ ಒಳ್ಳೆಯವರು ಕೆಟ್ಟವರು ಎರಡೂ ಇರ್ತಾರೆ. ಬಟ್ ಈ ಹಾಡುಗಳು ಸಮಾಜಕ್ಕೆ ಭಾಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಒಳ್ಳೆ ಹಾಡು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಅರ್ಚನಾ ಮೇಡಮ್ ಹೇಳಿದ ಮಾತಿಗೆ ನಾನು ಭಾಳ ಅವ್ರಿಗೆ ಜೋರು ಚಪ್ಪಾಳೆ ಕೊಟ್ಟು ಅವ್ರ ಮಾತಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದು ನಿಮ್ಮ ನಿಜವಾಗ್ಲೂ ಅವರು ಈ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ತೀರ್ಪುಗಾರರಾಗಿ ಬಂದಿರೋದು ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಇದೆ. ಯಾಕೆ ಅಂತಂದರೆ ಅವ್ರು ಹೇಳಿದ ಮಾತು 100% ಸತ್ಯ. ಆದರೆ ಅದು ಮಾತನ್ನು ಮುಂದುವರಿಸಿ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸಾಮಾನ್ಯವಾಗಿ ನಾವು ಹೇಳೋದೇನೆಂದರೆ ಜನಪದರು ಶ್ರುತಿಗೆ ಹಾಡಬೇಕು, ತಾಳಕ್ಕೆ ಹಾಡಬೇಕು ಅಂತ ಹೇಳಿ. ಯಾರೋ ಒಬ್ಬರು ಶ್ರುತಿ ತಾಳ ಬಿಟ್ಟು ಹಾಡಿದ್ರೆ ಇಡೀ ಜನಪದ ಸಮುದಾಯ ಶ್ರುತಿ ತಾಳ ಬಿಟ್ಟು ಹಾಡ್ತಾರೆ ಅಂತ ನಮಗೆ ಯಾಕೆ ಬರಬೇಕು? ಆ ಮೂಲ ಜನಪದ ಹಾಡುಗಳು ಹಾಡೋರು ಯಾವಾಗೂ ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಹಾಡ್ತಿರ್ತಾರೆ ಅಲ್ವಾ? ಹಾಗಾಗಿ ಜನಪದವನ್ನು ನಾವು ದೂಷಣೆ ಮಾಡೋಂಗಿಲ್ಲ. ಈಗ ನಿಮ್ಮ ವಿಚಾರಕ್ಕೆ ಬರ್ತೇನೆ ನಾನು. ನೀವು ಮೂಲತಃ ಜೋಗಿ ಪದವನ್ನು ಹಾಡಿದ್ರಿ. ಹೌದು ಸರ್. ಹೌದಲ್ಲ? ಹೌದು ಸರ್. ಜನಪದದಲ್ಲಿ ಜೋಗಿ ಪದ, ಗೀಗಿ ಪದ ಆ ಥರದ್ದೆಲ್ಲವೂ ಇದೆ. ಹೌದು ಸರ್. ಅಲ್ವಾ? ನೀವು ಜೋಗಿ ಪದವನ್ನು ಹಾಡಿದ್ರಿ. ಊರೂರು ಸುತ್ತಕೊಂಡು ಹಾಡಿಕೊಂಡು ಬರುವಂಥದ್ದು ನಿಮ್ಮ ವೃತ್ತಿ ಬಗ್ಗೆ ಒಂದೆರಡು ಮಾತು ಹೇಳಿ. ನಮ್ಮಲ್ಲಿ ಹಿಂದೆಲ್ಲ ನಮ್ಮ ತಂದೆಯವರು ಮಾಡ್ತಿದ್ರು ಸರ್. ಇವಾಗೆಲ್ಲ ವೃತ್ತಿ ಕಡೆ ಹೋಗೋದು ಭಾಳ ಕಡಿಮೆ ಆಗಿದೆ. ಆದರೆ ಊರೂರಿಗೆ ಹೋಗ್ತೀರಿ ಹಾಡ್ಕೊಂಡು? ಹೌದು, ನಮ್ಮ ತಂದೆಯವರು ಹೋಗ್ತಿದ್ರು ಅವಾಗ. ಇವಾಗ ನಾವೆಲ್ಲ ಹೋಗೋದು ಕಡಿಮೆ ಮಾಡಿದ್ದೀವಿ. ಇವರು ಊರೂರಿಗೆ ಹೋಗ್ತಿರ್ಬೇಕಾದ್ರೆ ಮನೆಗೆ ಹೋದಾಗ ಹಾಡ್ತಾರೆ. ಹೌದು, ಅಲ್ಲಿ ಯಾವುದೋ ಒಂದು ಘಟನೆಯನ್ನು ನೋಡಿದ್ರೆ, ಅಲ್ಲೇನೋ ಒಂದು ಸನ್ನಿವೇಶ ನೋಡಿದ್ರೆ ಅದನ್ನ ನೋಡಿ ಅಲ್ಲೇ ಪದ ಕಟ್ಕೊಂಡು ಹಾಡ್ಕೊಂಡು ಹೋಗಿ ಜೀವನ ಮಾಡೋದು. ಹಂಗಾಗಿ ಇದು ನಿಜವಾದ ಮೂಲ ಜನಪದ. ಹೌದು ಸರ್. ಇದನ್ನ ನೋಡ್ಕೊಂಡು ಬೇರೆಯವ್ರು ಬರ್ದಿರ್ತಾರೆ ಅಷ್ಟು ಬಿಟ್ರೆ ಅವ್ರು ನೋಡ್ಕೊಂಡು ನೀವೇನು ಬರ್ದಿರಲ್ಲ. ಹಾಗಾಗಿ ಜೋಗಿ ಪದಕ್ಕೆ ಒಂದು ಚಪ್ಪಾಳೆ. ಆಯ್ತು.
ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ವಿಷಯಗಳಿದೆ ತಿಳ್ಕೊಳ್ಳೋದಕ್ಕೆ. ಬಹಳ ಸೊಗಸಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ತೋಮ್ರಿ ಅವರೇ. ಒಳ್ಳೆಯದಾಗಲಿ ನಿಮ್ಮ ಮುಂದಿನ ಎಪಿಸೋಡ್ಗೆ. ಥ್ಯಾಂಕ್ ಯು. ಹೋಗಲಾರೆ ಅಲಗೂರಿಗೆ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಸದಾ ಹಸನ್ಮುಖಿ ಪ್ರತಾಪ್. ಆನ್ ಸ್ಟೇಜ್ ಪ್ಲೀಸ್. ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಪಾಳೆಗಾರನ ಮಗನ ತಂದು ಪರದೇಸಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯಾ ಧರ್ಮಗುರುವೇ ಮಂಟೇದ ಲಿಂಗಯ್ಯ. ಹೋಗಲಾರೆ ಅಲಗೂರಿಗೆ ನಾನು, ಮನ್ನಿಸನ್ನ ಧರ್ಮಗುರುವೆ ನೀವು. ಹೋಗಲಾರೆ ಅಲಗೂರಿಗೆ ನಾನು, ಮನ್ನಿಸನ್ನ ಧರ್ಮಗುರುವೆ ನೀವು. ಹೋಗಲಾರೆ ದಾನವ ತಿಳಿದಿಲ್ಲ ಪಂಚಾಳದವರು, ಧರ್ಮವ ಹರಿತಿಲ್ಲ. ನನ್ನಿ ವೇಷವ ನೋಡಿ ಜಂಗುಮನೆಂದು ಜರಿದು ನಗುವರಲ್ಲ. ಹಣೆ ಭಸ್ಮವ ನೋಡಿ ಕುಲುಮೆ ಬೂದಿ ಅನ್ನುವರಲ್ಲ. ಕಪ್ಪು ತಿಲಕವ ನೋಡಿ ನಾಚಿಸಿ ನಗುವರಲ್ಲ. ಅಲ್ಲಿಗೆ ಹೇಗೋಗಲಿ ಗುರುವೇ, ಅಲ್ಲಿಗೆ ಹೇಗೋಗಲಿ. ಹೋಗಲಾರೆ ಅಲಗೂರಿಗೆ ನಾನು, ಮನ್ನಿಸನ್ನ ಧರ್ಮಗುರುವೆ ನೀವು. ಹೋಗಲಾರೆ ತಂದೆ ತಾಯಿ ಇಲ್ಲದ ಈ ತಬ್ಬಲಿಗೆ ಎಲ್ಲವೂ ನೀನೇ ದೇವಾ. ನೀನೇ ಕೈ ಬಿಟ್ಟ ಮೇಲೆ ಮಂಟೇದ ಸ್ವಾಮಿ ಕಾಯುವರಾರಿಲ್ಲ. ಬಂದು ಬಳಗವ ನಾ ತೊರೆದಿರುವೆ, ನಿನ್ನನೆ ನಂಬಿ ನಾ ಬಂದಿರುವೆ. ಕಾಯೋ ಧರ್ಮ ಗುರುವೇ
ಪ್ರತಾಪು. ಓಕೆ, ಕಾಮೆಂಟ್ಸ್ ಕೇಳೋದಕ್ಕೆ ಎಕ್ಸೈಟ್ಮೆಂಟ್ ಇದೆಯಾ, ಭಯ ಇದೆಯಾ, ನರ್ವಸ್ ಆಗ್ತಾ ಇದೆಯಾ? ಭಯ ಇದೆ ಇವತ್ತು. ಯಾಕೆ? ಸರ್ನೇ ಕೇಳ್ತೀನಿ, ಆಮೇಲೆ ಹೇಳ್ತೀನಿ. ಮ್ಯಾಮ್ ಹೇಳಿ. ನೀನು ಬರ್ತಾ 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 ತುಂಬ ಚೆನ್ನಾಗಿ ಹಾಡಿದೆ. ಆ್ಯಕ್ಚುಲಿ ಎಂಡ್ ಪೋರ್ಷನ್ ಎಲ್ಲ ಇದೆಯಲ್ಲ, ಅದು ಹೈ ಪಿಚ್ಗೆ ಅಲ್ಲೆಲ್ಲ ಹೋಗಿ ನಿಂತ್ಕೊಳ್ಳುತ್ತಲ್ಲ, ಮಧ್ಯಮ ಪಂಚಮಕ್ಕೆಲ್ಲ ಹೋಗಿ ನಿಲ್ಲತ್ತಲ್ಲ, ಸೂಪರಾಗಿ ಹಾಡಿದೆ ನೀನು. ಥ್ಯಾಂಕ್ ಯು. ನನಗೆ ಆಶ್ಚರ್ಯ ಆಯಿತು. ನಾನು ಇವು ಹೋಗ್ತಾನೆ ಇದೆಯಲ್ಲಪ್ಪ ಮೇಲೆ ಮೇಲೆ, ಇವನೇನೋ ಮಾಡ್ತಾನೆ ಇವಾಗ ಎಡವಟ್ಟು ಅಂದ್ಕೊಂಡೆ. ಸಖತ್ತಾಗಿ ಹಾಡಿದೆ. ಬಟ್ ಅದೇ ಒಂದು ಪ್ರಿಸಿಷನ್ನು ಅಂದರೆ ಪರ್ಫೆಕ್ಷನ್ನು ಸ್ಟಾರ್ಟಿಂಗಿಂದ ಇರಬೇಕಿತ್ತು. ಸ್ಟಾರ್ಟಿಂಗೇ ಹೆದರ್ಕೊಂಡು ಹಾಳು ಮಾಡ್ಕೋಬೇಡಿ, ಆಯಿತಾ? ಸ್ಟಾರ್ಟಿಂಗ್ ಕಾನ್ಫಿಡೆನ್ಸಲ್ಲಿ ಶುರು ಮಾಡಬೇಕು. ಚೆನ್ನಾಗಿ ಹಾಡ್ತಾ ಇದೆಯಾ ನೀನು, ತುಂಬ ಇಂಪ್ರೂವ್ಮೆಂಟ್ ಇದೆ. ಹೆದರ್ಕೊಂಡ್ರೆ ಕೆಲಸ ಕೆಡುತ್ತೆ. ಸೊ ನಿಂಗೆ ಗೊತ್ತಿದ್ದು ಮಾಡ್ತಾ ಇದೆಯಾ ತಪ್ಪು. ಶ್ರುತಿ ಕಡೆ ಗಮನ ಕೊಡು. ಹೋಗ್ತಾ 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 2ನೇ ಚರಣದಿಂದ ಚೆನ್ನಾಗಿ ಹಾಡ್ದೆ ನೀನು, ನಿಜವಾಗ್ಲೂ ಚೆನ್ನಾಗಿ ಹಾಡ್ದೆ. ಅಲ್ಲಿವರೆಗೆ ತುಂಬ ಶೇಕಿಯಾಗಿತ್ತು. ನೀನು ಏನೇನೋ ಆ ಸ್ಟಾರ್ಟಿಂಗಲ್ಲಿ ಆಲಾಪ್ ಮಾಡೋಕ್ಕೆ ಹೋಗಿ ಕೆಡಿಸ್ಕೊಂಡೆಲ್ಲೋ. ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಪಾಳೆಗಾರನ ಮಗನ ತಂದು ಪರದೇಸಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯಾ ಧರ್ಮಗುರುವೇ ಮಂಟೇದ ಲಿಂಗಯ್ಯ. ಕಾನ್ಫಿಡೆಂಟಾಗಿ ಮಾಡ್ಬೇಕು ನೀ ಆಲಾಪ್ ಮಾಡೋದಾದರೆ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡ, ಆಯಿತಾ? ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಪ್ರತಾಪ್ ಸರ್, ಈ ಹಿಂದೆ ಜಟ್ಕಾ ಬಂಡಿ ಚೆನ್ನಾಗಿ ಓಡಿಸಿದ್ರಿ ನೀವಿಲ್ಲಿ. ಇದು ಒಳ್ಳೆ ಹಾಡು, ಅಪರೂಪದ ಹಾಡು. ಪಾಳೆಗಾರನ ಮಗ ಮತ್ತು ಲಕ್ಷಿಕನ ಭಿಕ್ಷಿಕ ಮಾಡ್ತಕ್ಕಂಥದ್ದು ಮತ್ತು ಪಾಳೆಗಾರನ ಮಗ, ಇದೊಂದು ಸಾರಿ ಅದು ತುಂಬ ಚೆನ್ನಾಗಿದೆ. ಅದು ಹಾಡಪ್ಪ, ಒಂದು ಲೈನ್ ಕೇಳೋಣ. ಅದು ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಪಾಳ್ಯಗಾರನ ಮಗನ ತಂದು ಪರದೇಸಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯಾ ಧರ್ಮಗುರುವೇ ಮಂಟೇದ ಲಿಂಗಯ್ಯ. ನೋಡಿ ಏನು ರೇಂಜ್ ಇತ್ತು. ಆಗಲೇ ನೀನು ಈ ರೇಂಜಲ್ಲಿ ಆಡಲಿಲ್ಲ, ಅದನ್ನು ಇನ್ನು ಸ್ವಲ್ಪ ಇಳಿಸ್ತೇನೆ ನೀನು ಅದನ್ನು. ಒಳ್ಳೆ ಅರ್ಥಗರ್ಭಿತವಾದ ಹಾಡು. ಧನ್ಯವಾದಗಳಪ್ಪ ನಿಮಗೆ, ಚೆನ್ನಾಗಿ ಆಡಿದೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಈಗ ನಾನು ಪೂರ್ತಿ ಹಾಡ್ಬಿಡ್ಬೇಕು ಅನಿಸ್ತಾ ಇದೆ ಹಾಡನ್ನ, ಆದರೆ ಹಾಡಲ್ಲ. ಯಾಕೆ ಗೊತ್ತಾ? ಅದ್ರದ್ದು ಹಿನ್ನೆಲೆ ಕೇಳಿದ್ರು. ಏನಿಲ್ಲ, 2 ಲೈನಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಮಂಟೇಸ್ವಾಮಿಗಳು ನೀಲಿ ಸಿದ್ದಪ್ಪಾಜಿಯವ್ರನ್ನ ಶಿಷ್ಯರಾಗಿ ಪಡ್ಕೋತಾರೆ. ಅವರು ಮನೇಲಿ ಪಾಳೆಗಾರರು, ಕೆಂಪಾಚಾರಿ, 10 ಬೆರಳಿಗೂ ಕೆತ್ತು ದುಂಗುರ ಇದ್ದಂಥ ಮುದ್ದು ಹುಡುಗನ್ನ ಶಿಷ್ಯರಾಗಿ ಪಡ್ಕೊಂಡ್ಬಿಡ್ತಾರೆ. ಆಮೇಲೆ ಹೋಗಿ ದಾನಕ್ಕೆ ಪಡ್ಕೊಂಬೋಗು ಅಂತ ಕಳಿಸಿದ್ರೆ, ನಾನು ಆ ಮನೆಗೆ ಹೋಗಲ್ಲ, ಹೋದ್ರೆ ಬಿಡ್ತಾರ ನನ್ನ ಅಂತ ಹೇಳಿ ಅಲ್ವಾ? ಹೌದು. ಆ ಗುಡ್ರನ್ನ ಬಿಡ್ತಾರಲ್ಲ, ದೇವ್ರ ಗುಡ್ರನ್ನ, ನೀಲಪ್ಪ ಸಿದ್ದಪ್ಪಾಜಿಯವರು ಇದಕ್ಕೆ ನಿನ್ನೂ ಬಿಟ್ಟಿದ್ದಾರೆ. ನಿನ್ನೂ ಬಿಟ್ಟಿದ್ದಾರಾ? ಮಹದೇಶ್ವರ ಗುಡ್ಡ ಸರ್. ನೀನು ಮಹದೇಶ್ವರ ಗುಡ್ಡನ? ಹಾಂ. ಈ ಗುಡ್ರೆಲ್ಲ ಒಂದು ಹೇಳ್ತಾರೆ ಮೇಡಮ್. ಅವ್ರನ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಗೊತ್ತಾ? ನಿಮಗೆ ಆಸ್ತಿ, ಹಣ, ಕಾರು, ಬಂಗ್ಲೆ ಅದೆಲ್ಲ ಇಷ್ಟ ಆಗಲ್ವಾ ಅಥವಾ ಬರಲ್ವಾ ಅಂದರೆ, ಆ ಮಂಟೇಸ್ವಾಮಿನೇ ನಮಗೆ ಕೊಡಲ್ಲ, ಮಾದಪ್ಪನೂ ಕೊಡಲ್ಲ, ಮಂಟೇಸ್ವಾಮಿನೂ ಕೊಡಲ್ಲ. ನಮಗೆ ತಿನ್ನೋಕ್ಕೆ, ಉಣ್ಣೋಕ್ಕೆ, ಮಲಗೋಕ್ಕೆ ನೆಮ್ಮದಿಯಾಗಿ ನಿದ್ದೆ ಕೊಡ್ತಾನೆ. ನಮಗೆ ನೆಮ್ಮದಿಯಾಗಿ ನಿದ್ದೆ ಕೊಡ್ತಾನೆ, ನಮ್ಗೆ ಬೇರೆ ಎಲ್ಲ ಏನೂ ಕೊಡಲ್ಲ. ಯಾಕೆ? ದೇವ್ರು ನಮ್ದವ್ರಿಗೆಲ್ಲ ಕೊಡಬೇಕಲ್ವಾ? ಯಾಕೆ ಕೊಡಲ್ಲ ಅಂದರೆ, ಗುಡ್ರು ಹೇಳ್ತಾರೆ, ನಮಗೇನ ಭಗವಂತ ಏನನ ಇಂಥವೆಲ್ಲ ಕೊಟ್ಬಿಟ್ರೆ ಅವ್ನು ದೇವ್ರ ನಾಮ ಆಡೋದೇ ಬಿಟ್ಬಿಡ್ತೀವಿ ನಾವು ಅಂತ ಅವ್ನು ಕೊಡಲ್ಲ ನಮಗೆ, ದೇವ್ರು ಮರ್ತ್ಬಿಡ್ತಾನೆ ಅಂತ. ನೀನು ಪ್ರಾರಂಭದಲ್ಲಿ ಹೇಳಿದ್ದಲ್ಲ, ನಮ್ಮಪ್ಪ ಭಿಕ್ಷೆ ಬೇಡಿ ಜೀವನ ಮಾಡ್ತಾರೆ ಅಂತ. ಅವರು ಭಿಕ್ಷೆ ಬೇಡೋದಲ್ಲ ಅದು. ಅವರು ಈ ಮಂಟೇಸ್ವಾಮಿಯ ಅಥವಾ ಮಹದೇಶ್ವರನ ಕಾವ್ಯವನ್ನು ಹಾಡಿಕೊಂಡು ಗುಡ್ರಾಗಿ ಬದುಕನ್ನು ಸಾಗಿಸಿರ್ತಾರೆ, ನಿನ್ನನ್ನು ಸಾಕಿರ್ತಾರೆ. ದೇವ್ರು ನಿಮಗೆ ತುಂಬ ಒಳ್ಳೇದು ಮಾಡ್ತಾನೆ, ಏನು ಹೆದರ್ಕೋಬೇಡ. ಆದರೆ ಆ ಪದಗಳ ಕಡೆ ಗಮನ ಹರಿಸಪ್ಪ. ಯಾಕೆಂದರೆ ದಾನವ ಅಂದ್ಬಿಟ್ರೆ ಬೇರೆ ಅರ್ಥ ಆಗ್ಬಿಡುತ್ತೆ ಮರಿ. ದಾನವ ಅಂದರೆ ರಾಕ್ಷಸ ಅಂತ. ದಾನವ ತಿಳಿದಿಲ್ಲ,
ಪಾಂಚಾಳದವರು ಧರ್ಮವ ರೀತಿಲ್ಲ. ಅದನ್ನು ಅಡ್ಜಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ತಾಳಕ್ಕೆ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಆ ಥರದ್ದು ನೋಡ್ಕೊಂಡು ಹಾಡಬೇಕು. ನನ್ನೀ ವೇಷವ ನೋಡಿ ಜಂಗುಮರೆಂದು ಜರಿದು ನಗುವರಲ್ಲ, ಗುರುವೇ ಅಪ್ಪಾಜಿ ಎಷ್ಟು ಚೆನ್ನಾಗಿದೆ. ಆಗಲಿಪ್ಪ, ಪ್ರಯತ್ನ ಮಾಡು ಒಳ್ಳೆಯ ಹಾಡುಗಳನ್ನ. ಯಾಕೆಂದರೆ ಕಾಂಪಿಟೇಷನ್ ಇದು. ಟ್ಯೂನಿಂಗ್ ಒಂದು ಸ್ವಲ್ಪ ನೋಡ್ಕೋಬೇಕು. ಟ್ಯೂನಿಂಗ್ ನೋಡ್ಕೋಬೇಕು. ಓಕೆ, ಒಳ್ಳೇದು. ಓಕೆ. ಸಮಾಧಾನ ಆಯ್ತಾ? ಈಗ ಸಮಾಧಾನ ಆಯ್ತು. ಇವಾಗ ಸಮಾಧಾನ ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ರಂಗಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ ಗೂಳಿ. ತ್ವರೆ ಪುರುಷ ದಾಸವ ಪಾಶವ, ತ್ವರೆ ಪುರುಷ ದಾಸವ ಪಾಶವ, ತ್ವರೆ ಪುರುಷ ದಾಸವ. ತ್ವರೆ ಪುರುಷ ದಾಸವ ಪಾಶವ ಛೇದಿಸ ದಿವ್ಯ ಭಾವ, ಛೇದಿಸ ದಿವ್ಯ ಭಾವ, ಛೇದಿಸ ದಿವ್ಯ ಭಾವ. ಪಥಕರಿಸು ಲೋಕ ಸೇವಾ, ಪಥಕರಿಸು ಲೋಕ ಸೇವಾ. ಪಥಕರಿಸು ಲೋಕ ಸೇವಾ, ಪಥಕರಿಸು ಲೋಕ ಸೇವಾ. ತ್ವರೆ ಪುರುಷ ದಾಸವ ಪಾಶವ, ತ್ವರೆ ಪುರುಷ ದಾಸವ. ಆ
ವೈಷ್ಣವಿ ಗೂಲಿ ಆರಾಮ? ನಾನು ಆರಾಮ್, ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್, ಈ ರಂಗಗೀತೆಯ ಬಗ್ಗೆ ನಿಮ್ಮ ಮಾತು. ವೈಷ್ಣವಿ, ಏನಮ್ಮ ಇದು? ನಾನು ಫಸ್ಟು ನೀ ಯಾವುದೋ ಶಾಸ್ತ್ರೀಯ ಸಂಗೀತ ಕಾನ್ಸರ್ಟಿಗೆ ಬಂದು ಕೂತಿದ್ದೀನಿ ಅನ್ನೋ ಫೀಲಿಂಗ್ ಬಂತು ನನಗೆ. ಓ, ಇದು ರಂಗಗೀತೆ, ಇದು ಇಷ್ಟು ಸುಂದರವಾಗಿದೆ ಅಮ್ಮ ಇದು. ಆಮೇಲೆ ಎಂಥ ಚಾಲೆಂಜಿಂಗು. ಆ್ಯಕ್ಚುಲಿ ಇದು ಫಸ್ಟ್ ನಾನು ತಿಲಂಗ್ ಅಂದ್ಕೊಂಡೆ, ಆಮೇಲೆ ಜೋಗ ಕೂಡ ಬಂದು ಸೇರಿಕೊಳ್ತು ಮಿಕ್ಸು. ಕಷ್ಟ ಆ್ಯಕ್ಚುಲಿ ತಿಲಂಗ್ ರಾಗ ಹಾಡೋದೇ ಕಷ್ಟ, ಅದರಲ್ಲಿ ಜೋಗ ಬೇರೆ ಮಿಕ್ಸು. ತುಂಬ ಕಷ್ಟವಾದ ಹಾಡು. ಆ ಮಟ್ಟುಗಳೆಲ್ಲ ನೀನು ಹಾಡಿದ್ದು, ಸರ್ಗಮ್ ಹಾಡಿದ್ದು, ಅಲ್ಲಿ ಒಂದು ಕಡೆ ರೇಂಜ್ಗೆ ಹೋಗ್ತಾ ಫಸ್ಟ್ ಟೈಮ್ ಕಷ್ಟಪಟ್ಟು ಸೆಕೆಂಡ್ ಟೈಮ್ ರಿಪೇರಿ ಮಾಡ್ಕೊಂಬಿಟ್ಟು. ತ್ವರೆ ಪುರುಷ ದಾಸವ ಪಾಶವ ಛೇದಿಸ ದಿವ್ಯ ಭಾವ ಛೇದಿಸ ದಿವ್ಯ ಭಾವ ಛೇದಿಸ ದಿವ್ಯ ಭಾವ. ಅದ್ಭುತವಾಗಿ ಹಾಡ್ದು, ನಿನಗೂ ಕೂಡ. ಸೂಪರ್ಬ್. ಥ್ಯಾಂಕ್ ಯು ಸೊ ಮಚ್. ನೀನು ಒಂದು ಸ್ಟ್ಯಾಂಡರ್ಡ್ ಇವತ್ತು ಸೆಟ್ ಮಾಡಿದೆಯಾ ಈ ವೇದಿಕೆ ಮೇಲೆ. ಇನ್ನು ಇದನ್ನು ಎಲ್ಲರೂ ಅವರವರ ರೀತಿಯಲ್ಲಿ, ಇದೇ ಥರ ಎಲ್ಲ ಶಾಸ್ತ್ರೀಯವಾಗೇ ಹಾಡಬೇಕು ಅಂತ ಹೇಳ್ತಿಲ್ಲ, ಈ ಥರ ಕಷ್ಟದ್ದಿದು ಅಂತಲೂ ಹೇಳ್ತಾ ಇಲ್ಲ. ನಿಮ್ಮ ಪ್ಲಸ್ ಪಾಯಿಂಟ್ ಏನಿದೆ ಅದನ್ನು ತಿಳ್ಕೊಂಡು ಈ ಥರದ ಬೆಂಚ್ ಮಾರ್ಕನ್ನು ದಾಟಿ ಹೋಗುವ ಪ್ರಯತ್ನ ಎಲ್ಲರೂ ಮಾಡಬೇಕು. ನಿಮಗೆ ನೀವೇ ಕಾಂಪಿಟೇಷನ್ ಆಗಬೇಕು ಅಲ್ವಾ? ಯಾವಾಗಲೂ ಹೇಗೆ ನನಗೆ ಕೇಳ್ತಾರೆ ತುಂಬ ಜನ ಇಂಟರ್ವ್ಯೂ ಇಲ್ಲಿ, ನೀವು ಫೀಲ್ಡಲ್ಲಿ ಯಾರನ್ನು ಕಾಂಪಿಟೇಟರ್ ಅಂತ ಅನ್ಕೋತೀರಿ ಅಂತ. ನನಗೆ ನಾನೇ ಕಾಂಪಿಟೇಷನ್ನು. ನಮ್ಮ ಕಾಂಪಿಟೇಷನ್ ಯಾವಾಗಲೂ ನಮ್ಮ ಜೊತೆ ಇರಬೇಕು. ನಾನು ಹೇಗೆ ಪ್ರತಿದಿನ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡ್ಕೊಳ್ಳಿ, ಇನ್ನೂ ಹೇಗೆ ಬೆಟರ್ ಮಾಡ್ಕೊಳ್ಳಿ ಅಂತ ನೀನಿವತ್ತು ಪ್ರೂವ್ ಮಾಡಿ ತೋರಿಸಿದೆಯಮ್ಮ. ಶ್ರುತಿ ಎಲ್ಲೂ ನೀನು ಶ್ರುತಿಯನ್ನು ಕೈ ಬಿಡಲಿಲ್ಲ, ತಾಳ ಬಿಡಲಿಲ್ಲ, ಎಂಥ ಗಮಕಗಳನ್ನೆಲ್ಲ ಅನಾಯಾಸವಾಗಿ ಹಾಡ್ದು. ವೆರಿ ಗುಡ್, ಎಕ್ಸಲೆಂಟ್, ಗಾಡ್ ಬ್ಲೆಸ್ ಯು. ಸೂಪರ್ಬ್. ಮುನಿರಾಜು ಸರ್, ಗೂಳಿ ಚೆನ್ನಾಗಿ ಗುಮ್ತಿವತ್ತು. ಏನು ಗೊತ್ತಾ, ರಂಗಭೂಮಿ ಅಂತ ಒಂದಿದೆ. ರಂಗಭೂಮಿನಲ್ಲಿ ಹವ್ಯಾಸಿ ರಂಗಭೂಮಿ, ವೃತ್ತಿ ರಂಗಭೂಮಿ. ಹವ್ಯಾಸಿ ರಂಗಭೂಮಿನಲ್ಲಿ ಸುಮ್ಮನೆ ಹಾಗೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಎಲ್ಲ ಸೇರಿಕೊಂಡು ಒಂದು ಈ ಸಂಕ್ರಾಂತಿ ಎಲ್ಲ ಕಳೆದ ಮೇಲೆ, ಸುಗ್ಗಿ ಎಲ್ಲ ಕಳೆದ ಮೇಲೆ ಆರಾಮಾಗಿರ್ತೀವಲ್ಲ, ಆವಾಗ ಒಬ್ಬ ಮೇಷ್ಟ್ರನ್ನ ಕರ್ಸ್ಕೊಂಬರ್ತೀವಿ. ಕರ್ನಾಟಕ ಸಂಗೀತ ಜಾಸ್ತಿ ಈ ಕಡೆ, ಹಿಂದೂಸ್ತಾನಿ ಗೊತ್ತಿಲ್ಲ, ಈ ಕಡೆ ಜಾಸ್ತಿ ಬಳಸಲ್ಲ. ಕರ್ನಾಟಕ ಸಂಗೀತನ ಕಲ್ತಿರೋರೇ ಬರ್ತಾರೆ. ಬಂದು ಅವರು ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇವರು ಓದು ಬರಹ ಗೊತ್ತಿಲ್ಲದಿದ್ದರೂ ಅದನ್ನು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡು ಹಾಡ್ತಾರೆ ಗೊತ್ತಾ. ಇಡೀ ನಾನು ಇವ್ರು ಹಾಡಿದಾಗ ಇದು ಯಾವ ದಾಸರು ಬರೆದದ್ದು, ಇಲ್ಲ ವಚನನ, ಇಲ್ಲಿ ಯಾವುದು ಏನು ಅಂತ ಅಂದಾಗ ರಂಗಗೀತೆ ಅಂತ ಅಂದಮೇಲೆ ಎಸ್, ಇದು ಈ ಗಾನಸಿಂಚನಕ್ಕೆ ಸೂಕ್ತವಾಗಿದೆ ಹಾಡು ಅಂತ ಅನಿಸ್ತು ನನಗೆ. ಯಾಕೆ ಗೊತ್ತಾ, ನೋಡಿ, ಈ ಶಾಸ್ತ್ರೀಯ ಸಂಗೀತ ಕಲಿದಿಲ್ದವರು ಕೂಡ ಅದನ್ನು ಹಾಡೋದಕ್ಕೆ ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೇ ಸಂತೈಸಲು ನಾನಿರೆ, ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೇ ಎಂತಹುದೇ ಎಂತಹುದೇ. ಇವು ರಂಗಭೂಮಿನಲ್ಲಿ ಶಾಸ್ತ್ರೀಯ ಸಂಗೀತ ಕಲ್ತಿರಲ್ಲ ಅವರು, ಆದರೂ ಎಷ್ಟು ಚೆನ್ನಾಗಿ ಆ ಮಟ್ಟುಗಳನ್ನೆಲ್ಲ ಹಾಡ್ತಾರೆ ಅಂದರೆ, ಅಲ್ಲ ನಮ್ಮ ಹವ್ಯಾಸಿ ಹೇಳಿದ್ದಾನು. ರಂಗಭೂಮಿ ಹವ್ಯಾಸಿ ರಂಗಭೂಮಿಯವರು. ನಾನು ಹೇಳ್ತಾ ಇರೋದು ಹಳ್ಳಿಗಳಲ್ಲಿ ಏನೂ ಓದು ಬರಹ ಬಾರ್ದಂತ, ನಾನು ಅದರಿಂದನೇ ಬಂದವನು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸಂಗೀತ ಕಲಿದಿದ್ದರೂ ಕೂಡ ಅಭ್ಯಾಸ ಹಾಡೋರ ಥರನೇ ಹಾಡೋಕ್ಕೆ, ಯಾಕೆಂದರೆ ತಿಂಗಳಾನುಗಟ್ಟಲೆ ಅಭ್ಯಾಸ ಮಾಡಿಸ್ತಾರೆ. ಲೆಗ್ ಹಾರ್ಮೋನಿಯಂ ಇಟ್ಕೊಂಡು ತಿಂಗಳಾನುಗಟ್ಟಲೆ ಅಭ್ಯಾಸ ಮಾಡಿಸಿ ನಾಟಕಗಳು ಮಾಡ್ತಾರೆ. ಅದರಿಂದ ಕಲ್ತ್ರೆ ಇನ್ನೂ ಚೆನ್ನಾಗಿ ಹಾಡ್ಬೋದು ಅನ್ನೋದು ನನ್ನ ಒಂದು ಮಾತಿನ ಅರ್ಥ ಅಲ್ವಾ. ಇವತ್ತು ತುಂಬ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು. ಸೂಪರ್. ವೇಮ್ಗಲ್ ಸರ್,
ವೈಷ್ಣವರು ನಂದು ಏನಿಲ್ಲಮ್ಮ ಕಾಮೆಂಟ್ಸ್, ಒಂದೇ ಒಂದು ವಿಷಯ ತಿಳ್ಕೊಬೇಕಷ್ಟೇ. ಇದು ಯಾವ ಪ್ರಸಂಗದ್ದು ಯಾವ ನಾಟಕದ್ದು ಅಂತ ಹೇಳಿದ್ರೆ ನನಗೆ ಅಷ್ಟೇ ಸಾಕು. ನಾಟಕ ಸೋಹಮ್ ಅಂತ, ಅದು ಪ್ರಸಂಗ ನಂಗೆ ಅಷ್ಟು ಮಾಹಿತಿ ಸಿಕ್ಕಿಲ್ಲ ಸರ್. ಬರೆದವರು ಪಂಡಿತ್ ನಾಲ್ವಡಿ ಶ್ರೀಕಂಠ ಶಾಸ್ತ್ರಿಗಳವ್ರು ಬರೆದಿರೋದು. ನಮ್ಮ ಮುನ್ರಾಜ್ ಹೇಳಿದ್ರಲ್ಲ, ವೃತ್ತಿ ರಂಗಭೂಮಿಯಲ್ಲಿ ಅಥವಾ ಹವ್ಯಾಸಿನಲ್ಲಿ ಭಾಳಷ್ಟು ಹಾಡುಗಳಿದ್ದಾವೆ. ಈಗ ಜೋಕುಮಾರ್ ಸ್ವಾಮಿ, ಸಂಗ್ಯಾ ಬಾಳ್ಯ, ಉತ್ತವ ಬಡಿದರೆ, ಇಂಥದ್ರಲ್ಲೆಲ್ಲ ಹಾಡುಗಳು ಕೇಳಿ ನಮ್ಮ ಕಿವಿನಲ್ಲಿದೆ. ಇದು ಹೊಸ ಥರ ಹಾಡು, ಇದು ಹಿಂದೂಸ್ತಾನಿ ಸ್ಟೈಲ್ ಥರನೂ ಹೋಯಿತು. ನಾನು ಕೇಳಿದ್ದೆ ಮೊದಲನೇ ಸಾರಿ, ಬಟ್ ಫಿದಾ ಆಗಿಬಿಟ್ವಿ ನಿಮ್ಮ ಹಾಡಿಗೆ, ಅದರಲ್ಲಿ ಎರಡನೇ ಮಾತಿಲ್ಲ. ಓಕೆ ವೈಷ್ಣವಿ, ಗೂಳಿ ಫುಲ್ ಮುನ್ನುಗ್ತಾ ಇದ್ದೀರಾ. ವೆರಿ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಂದು ನಾವು ಕೇಳಿದ ಗಾಯನ ಬರೀ ಸ್ಪರ್ಧೆಗಾಗಿ ಹಾಡಿದ ಹಾಡುಗಳಲ್ಲ, ಬದುಕನ್ನು ಸಂಭ್ರಮಿಸುವ ಧ್ವನಿಗಳು. ಬೇಂದ್ರೆ ಅಜ್ಜ ಅವರ ಕಾವ್ಯದಂತೆ ಜನಪದದಲ್ಲಿ ಒಂದು ಸರಳತೆ ಇದೆ, ಅದರೊಳಗಡೆ ಅಪಾರವಾದ ಅರ್ಥವೂ ಇದೆ. ಜನಪದ ಸಂಗೀತ ಕೇವಲ ಕೇಳುವ ಸಂಗೀತ ಮಾತ್ರ ಅಲ್ಲ, ಅದು ಅನುಭವಿಸುವ ಸಂಸ್ಕೃತಿ. ಜನಪದ ನಾದ ತಲತಲಾಂತರಗಳಿಂದ ಹರಿದು ಬಂದು ಕನ್ನಡ ಸಂಸ್ಕೃತಿಯ ಗುರುತಾಗಿ ಸದುದ್ದೇಶದಿಂದ ಮುಂದುವರಿಯಲಿ ಅಂತ ನಾವೆಲ್ಲರೂ ಆಶಿಸ್ತಾ ಇವತ್ತಿನ ಈ ಸಂಚಿಕೆಗೆ ವಿದಾಯ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಶುಭರಾತ್ರಿ, ಸಿಹಿ ಕನಸುಗಳು. ನಮಸ್ಕಾರ. ಹೆಣ್ಣಿಗೆ ತವರ ಮನೆಯಮ್ಮ, ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ, ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಅಣ್ಣನ ಮನೆಗೆ ತಂಗಿ ಬರುವಳಮ್ಮ, ಬಹಳ ದಿವಸಕ್ಕೆ ಅಣ್ಣನ ಮನೆಗೆ ತಂಗಿ ಬರುವಳಮ್ಮ. ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತೆಗೆಮ್ಮ, ಕುಡಿಲಿಕ್ಕೆ ನೀರು ಕೊಡಲೇ ಇಲ್ಲ ನನ್ನ ಅತ್ತೆಗೆಮ್ಮ. ಹೊರಗಡೆ ಅಣ್ಣ ಮುಖವನ್ನು ತೊಳೆದು ಒಳಗೆ ಬರುವನಮ್ಮ, ಅಣ್ಣಗ ನೋಡಿ ಕಣ್ತುಂಬ ತಂಗಿ ನೀರು ತರವಳಮ್ಮ, ತಂಗಿ ನೀರು ತರವಳಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ, ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ ಪರಡು ಮನೆಯಮ್ಮ. ಯಾವಾಗ ಹೋಗುತ್ತಿ ಎಂದು ಕೇಳಿದಳತಗೆಮ್ಮ, ಇನ್ನು ಯಾವಾಗ ಹೋಗುತ್ತಿ ಎಂದು ಕೇಳಿದಳತಗೆಮ್ಮ. ಇರಲಿ ಬೀಡೆ ಅಪರೂಪಕ್ಕೆ ಬಂದಳ ತಂಗೆಮ್ಮ, ಇರಲಿ ಬೀಡೆ ಅಪರೂಪಕ್ಕೆ ಬಂದಳ ತಂಗೆಮ್ಮ. ಅತಿಗೆ ಬೇಗ ಹೋಗು ಎಂದು ಹಠ ಹಿಡಿದಳಮ್ಮ, ಹೆಂಡತಿ ಮಾತಿಗೆ ಮರೋಳಾಗಿ ತಂಗಿ ಕಳಶನಮ್ಮ, ಅಣ್ಣ ತಂಗಿ ಕಳಶನಮ್ಮ. ತಾಯಿ ತಂದೆ ಇರುವ ತನಕ ತವರ ಮನೆಯಮ್ಮ, ಹೆಣ್ಣಿಗೆ ತವರ ಮನೆಯಮ್ಮ, ತಾಯಿ ತಂದೆ ಇಲ್ಲದ ಮೇಲೆ ಪರಡು ಮನೆಯಮ್ಮ, ತವರ